ಫ್ರೆಂಡ್ಸ್, ದೀರ್ಘಕಾಲದಿಂದ ನೀರಿನ ಕೊರತೆ ಮತ್ತೆ ಬರಗಾಲದಿಂದ ತೊಂದರೆಗೀಡಾಗಿದ್ದ ರಾಜಸ್ಥಾನ್ ಈಗ ಒಂದು ಅದ್ಭುತ ಬದಲಾವಣೆಗೆ ಸಿದ್ಧವಾಗಿದೆ. ಒಣಗಿದ ಮರುಭೂಮಿಯಿಂದ ಈಗ ಕಪ್ಪು ಚಿನ್ನವು ಉಕ್ಕಿ ಹರಿಯಲಿದೆ. ಹೌದು, ನೀವು ಕೇಳಿದ್ದು ನಿಜ. ಜಾಗತಿಕ ಆರ್ಥಿಕತೆಯನ್ನ ಪ್ರಭಾವಿಸುವ ಶಕ್ತಿಯುಕ್ತ ಕಚ್ಚಾ ತೈಲವು ಈಗ ರಾಜಸ್ಥಾನ್ನ ಭೂಮಿಯಿಂದ ಹೊರಬರಲಿದೆ. ಒಂದು ಕಾಲದಲ್ಲಿ ಈ ಕಚ್ಚಾ ತೈಲಕ್ಕಾಗಿ ನಾವು ವಿದೇಶಿ ರಾಷ್ಟ್ರಗಳ ಮೇಲೆ ಅವಲಂಬಿತರಾಗಿದ್ದೆವು. ಆದ್ರೆ ಈಗ ನಮ್ಮ ಸ್ವಂತ ಭೂಮಿಯಿಂದ ಈ ಅಮೂಲ್ಯ ಸಂಪತ್ತನ್ನ ಹೊರತೆಗೆಯಲು ಸಿದ್ಧರಾಗಿದ್ದೇವೆ. ರಷ್ಯಾದಿಂದ ಕಡಿಮೆ ಬೆಲೆಯಲ್ಲಿ ಕಚ್ಚಾ ತೈಲವನ್ನ ಖರೀದಿಸ್ತಾ ಇರುವಾಗ ಅದನ್ನ ತಡೆಯಲು ಅಮೆರಿಕ ಹಲವಾರು ಯತ್ನಗಳನ್ನ ಮಾಡ್ತಿದೆ. ಆದ್ರೆ ಈಗ ರಾಜಸ್ಥಾನ್ನ ಮರುಭೂಮಿ ಪ್ರದೇಶದಿಂದಲೇ ನಾವು ಕಚ್ಚಾ ತೈಲವನ್ನ ಉತ್ಪಾದಿಸಲಿದ್ದೇವೆ. ಅಲ್ಲಿ ಒಂದು ಬಾವಿಯಲ್ಲ, ಎರಡು ಬಾವಿಯಲ್ಲ, ಬರೋಬ್ಬರಿ 200 ಹೊಸ ತೈಲ ಬಾವಿಗಳನ್ನ ಕೊರೆಯಲು ಈಗಾಗಲೇ ತಯಾರಿಗಳು ಆರಂಭವಾಗಿವೆ. ಈ ಯೋಜನೆಗೆ ದೊಡ್ಡ ಪ್ರಮಾಣದ ಹೂಡಿಕೆಯು ಒದಗುತ್ತಿದೆ. ಈ ವಾರ ಬಿಡುಗಡೆಯಾದ ವರದಿಗಳು ಮತ್ತೆ ರಾಜಸ್ಥಾನ್ನ ಸ್ಥಳೀಯ ಮಾಧ್ಯಮಗಳ ವರದಿಗಳಿಂದ ಈ ಯೋಜನೆಯ ವ್ಯಾಪ್ತಿಯ ಗಾತ್ರ ಎಷ್ಟು ದೊಡ್ಡದೆಂದು ತಿಳಿದು ಬರುತ್ತೆ. ಇದು ಕೇವಲ ಹೊಸ ತೈಲ ಬಾವಿಗಳನ್ನ ಕಂಡುಹಿಡಿಯುವುದಷ್ಟೇ ಅಲ್ಲ, ಗಲ್ಫ್ ರಾಷ್ಟ್ರಗಳಿಗೆ ತೆರೆದ ಸವಾಲನ್ನ ಎಸೆಯುತ್ತಾ ಭಾರತವು ತನ್ನ ಒಡಲಲ್ಲಿ ಹೊಸ ಶಕ್ತಿಯನ್ನ ಹಿಡಿದಿಟ್ಟುಕೊಳ್ಳಲು ಮಾಡುತ್ತಿರುವ ಘೋಷಣೆಯಾಗಿದೆ. ಈ 200 ಹೊಸ ತೈಲ ಬಾವಿಗಳನ್ನ ಇದ್ದಕ್ಕಿದ್ದಂತೆ ಕೊರೆಯಲು ಏಕೆ ತೀರ್ಮಾನಿಸಲಾಯಿತು? ಇಲ್ಲಿಂದ ಕಚ್ಚಾ ತೈಲವನ್ನ ಹೇಗೆ ಹೊರತೆಗೆಯಲಾಗುವುದು? ಭಾರತಕ್ಕೆ ಇದು ಎಷ್ಟು ಪ್ರಮುಖವಾದದ್ದು ಎಂಬ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದಕ್ಕಾಗಿ ವಿಡಿಯೋನ ಕೊನೆಯವರೆಗೂ ನೋಡಿ. ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಾಸ್ತವವಾಗಿ ಈಗ ಭಾರತದ ವಿಶಾಲವಾದ ಮರುಭೂಮಿಯಲ್ಲಿ ಮೌನವು ಒಡೆಯಲ್ಪಟ್ಟಿದೆ. ಈ ಮೌನವನ್ನ ಒಡೆದದ್ದು ಬೇರೆ ಯಾವುದೋ ಅಲ್ಲ, ನಮ್ಮ ಕಚ್ಚಾ ತೈಲ. ಏಕೆಂದ್ರೆ ಇಲ್ಲಿನ ಮರಳಿನ ದಿಬ್ಬಗಳ ಕೆಳಗೆ ಒಂದು ತೈಲ ಕ್ರಾಂತಿಯು ಜನ್ಮ ತಾಳ್ತಿದೆ. ಇನ್ಮುಂದೆ ಇದರ ಪ್ರತಿಧ್ವನಿಗಳು ಗಲ್ಫ್ ದೇಶಗಳಿಗೆ ಮಾತ್ರವಲ್ಲ, ಪಾಶ್ಚಿಮಾತ್ಯ ದೇಶಗಳವರೆಗೂ ಕೇಳಿಸಲಿವೆ. ಇಂದಿನ ವಿಶ್ವದಲ್ಲಿ ಶಕ್ತಿಯ ಮೂಲವಾಗಿ ಹೆಚ್ಚಾಗಿ ಬಳಸಲ್ಪಡ್ತಾ ಇರೋದು ಕಚ್ಚಾ ತೈಲ ಎಂದು ನಮ್ಗೆಲ್ರಿಗೂ ಗೊತ್ತಿದೆ. ಭಾರತವು ತನ್ನ ಒಟ್ಟು ಅವಶ್ಯಕತೆಯಲ್ಲಿ ಕೇವಲ 15% ಮಾತ್ರ ದೇಶೀಯವಾಗಿ ಉತ್ಪಾದಿಸುತ್ತಿದೆ. ಉಳಿದ 85% ಅನ್ನ ವಿವಿಧ ಗಲ್ಫ್ ದೇಶಗಳಿಂದ ಖರೀದಿಸಲಾಗ್ತಿದೆ. ಕಚ್ಚಾ ತೈಲ ಮಾರುಕಟ್ಟೆಯಲ್ಲಿ ಪ್ರಸ್ತುತ ಎಂತಹ ಸ್ಪರ್ಧಾತ್ಮಕ ರಾಜಕೀಯಗಳು ನಡೀತಿವೆ ಅನ್ನೋದನ್ನ ಒಂದು ಉದಾಹರಣೆಯಿಂದ ತಿಳ್ಕೋಬಹುದು. ಅಮೆರಿಕವು ಒಂದು ಹೊಸ ರಾಜಕೀಯ ತಂತ್ರದೊಂದಿಗೆ ಭಾರತವು ರಷ್ಯಾದಿಂದ ತೈಲ ಖರೀದಿಸುವುದನ್ನ ನಿಲ್ಲಿಸಲು ಪ್ರಯತ್ನಿಸುತ್ತಿದೆ. ಪ್ರಸ್ತುತ ರಷ್ಯಾವು ನಮಗೆ ಸ್ನೇಹಿತ ರಾಷ್ಟ್ರವಾಗಿದ್ದರಿಂದ ತೈಲವನ್ನ ಪೂರೈಸುತ್ತಿದೆ. ಆದ್ರೆ ಒಂದು ಕಾಲದಲ್ಲಿ ನಾವು ಕೇವಲ ಗಲ್ಫ್ ದೇಶಗಳಿಂದ ತೈಲವನ್ನ ಆಮದು ಮಾಡ್ಕೊಳ್ತಿರುವಾಗ ಅವರು ನಮ್ಮ ಅಗತ್ಯವನ್ನ ದುರ್ಬಳಕೆ ಮಾಡಿಕೊಂಡು ವಿತರಣೆಯಲ್ಲಿ ವಿಳಂಬ ಮಾಡ್ತಿದ್ರು. ಕೆಲವೊಮ್ಮೆ ಹೆಚ್ಚಿನ ಬೆಲೆಯನ್ನ ವಿಧಿಸ್ತಿದ್ರು. ಆದ್ರೆ ರಷ್ಯಾದಿಂದ ನಮಗೆ ಲಭ್ಯವಾಗ್ತಿರುವ ಕಡಿಮೆ ಬೆಲೆಯ ತೈಲ ಪೂರೈಕೆಯನ್ನ ನಿಲ್ಲಿಸಲು ಅಮೆರಿಕ ಮಾಡಿದ ತಂತ್ರಗಳು ಫಲಿಸುವ ಮೊದಲೇ ಭಾರತವು ಒಂದು ಹೊಸ ಮಾರ್ಗವನ್ನ ಕಂಡುಕೊಂಡಿದೆ. ನಮ್ಮ ರಹಸ್ಯ ಇಂಧನ ಮಾಸ್ಟರ್ ಯೋಜನೆಯು ಈಗ ಯಶಸ್ವಿಯಾಗ್ತಿರುವುದು ಸ್ಪಷ್ಟವಾಗಿ ಕಾಣ್ತಿದೆ. ರಾಜಸ್ಥಾನ್ನ ಸ್ಥಳೀಯ ಮಾಧ್ಯಮವು ಈ ವಾರ ಬಹಿರಂಗಪಡಿಸಿದ ಸುದ್ದಿಯ ಪ್ರಕಾರ ಅಲ್ಲಿ 200 ಹೊಸ ಬಾವಿಗಳನ್ನ ಕೊರೆಯಲಾಗ್ತಿದೆ. ಇವುಗಳಿಂದ ಕಚ್ಚಾ ತೈಲವನ್ನ ಹೊರತೆಗೆಯಲಾಗುತ್ತೆ. ಒಂದ್ ವೇಳೆ ಈ ತೈಲ ಉತ್ಪಾದನೆಯು ಪೂರ್ಣ ಸಾಮರ್ಥ್ಯದೊಂದಿಗೆ ನಡೆದ್ರೆ ಭಾರತವು ಈಗ ಆಮದುದಾರರ ಪಟ್ಟಿಯಿಂದ ನೇರವಾಗಿ ರಫ್ತುದಾರರ ಪಟ್ಟಿಗೆ ಬದಲಾಗುವ ಸಾಧ್ಯತೆ ಇದೆ. ಈ ಅದ್ಭುತ ತೈಲ ಕೊರೆಯೋ ಯೋಜನೆಯ ಕೇಂದ್ರ ಬಿಂದುವು ರಾಜಸ್ಥಾನ ಬಾರ್ಮರ್ ಸಾಂಚೋರ್ ಬೇಸಿನ್ ಆಗಿದೆ. ಇದು ಶಾಖ ಮತ್ತೆ ಮರಳಿಗೆ ಹೆಸರುವಾಸಿಯಾಗಿರೋ ಪ್ರದೇಶ. ಆದ್ರೆ ಇದೇ ಈಗ ಭಾರತಕ್ಕೆ ಒಂದು ಹೊಸ ಶಕ್ತಿ ಕೇಂದ್ರವಾಗಿ ಮಾರ್ಪಡಲಿದೆ. ಇದಕ್ಕೆ ನಾಯಕತ್ವ ವಹಿಸ್ತಾ ಇರೋದು ಸಾಮಾನ್ಯ ಕಂಪನಿಯಲ್ಲ, ವೇದಾಂತ್ ಗ್ರೂಪ್ನ ದಿಗ್ಗಜ ಸಂಸ್ಥೆಯಾದ ಕೆರ್ನ್ ಆಯಿಲ್ ಅಂಡ್ ಗ್ಯಾಸ್ ಲಿಮಿಟೆಡ್. ಇದು ಚಿಕ್ಕ ಯೋಜನೆ ಅಲ್ವೇ ಅಲ್ಲ. ಭಾರತದ ಇತಿಹಾಸದಲ್ಲಿ ಇದು ಅತಿ ದೊಡ್ಡ ಕೊರೆಯುವ ಯೋಜನೆ. ಬರೋಬ್ಬರಿ 200 ತೈಲ ಬಾವಿಗಳನ್ನ ಕೊರೆಯಲು ಈ ದಿಗ್ಗಜ ಕಂಪನಿ ಸಿದ್ಧವಾಗ್ತಿದೆ. ಮುಂದಿನ 100 ದಿನಗಳಲ್ಲಿ ಅಮೆರಿಕ, ರಷ್ಯಾ, ಕೆನಡಾ ಮತ್ತೆ ಆಸ್ಟ್ರೇಲಿಯಾದ ತಜ್ಞರು ತಮ್ಮ ಅತ್ಯಾಧುನಿಕ ಯಂತ್ರಗಳೊಂದಿಗೆ ಬಾರ್ಮರ್ ಭೂಮಿಯಲ್ಲಿ ಇಳಿಯಲಿದ್ದಾರೆ. ಇದು ಭಾರತದ ರಾಜತಾಂತ್ರಿಕ ಯಶಸ್ಸಿಗೂ ಸಾಕ್ಷಿಯಾಗಿದೆ. ತನ್ನ ರಾಷ್ಟ್ರೀಯ ಹಿತಾಸಕ್ತಿಗಾಗಿ ವಿಶ್ವದ ವಿವಿಧ ದೇಶಗಳನ್ನ ಒಂದೇ ಸ್ಥಳದಲ್ಲಿ ಒಗ್ಗೂಡಿಸುವ ಸಾಮರ್ಥ್ಯವನ್ನ ಇದು ತೋರಿಸುತ್ತೆ. ಈ ಮಿಷನ್ ಭಾರತವು ತನ್ನ ಇಂಧನ ಭದ್ರತೆಯ ವಿಷಯದಲ್ಲಿ ಇನ್ಮುಂದೆ ಯಾವುದೇ ರಾಜಿ ಮಾಡಿಕೊಳ್ಳಲು ಸಿದ್ಧವಿಲ್ಲ ಎಂಬುದನ್ನು ಸ್ಪಷ್ಟಪಡಿಸುತ್ತೆ. ವಾಸ್ತವವಾಗಿ ರಾಜಸ್ಥಾನ್ನಲ್ಲಿ ಈ ಹಿಂದೆ ಎಂದೂ ಕೂಡ ತೈಲ ಉತ್ಪಾದನೆಯಾಗಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. 2004ರಲ್ಲೇ ಇಲ್ಲಿ ಕಚ್ಚಾ ತೈಲ ಬಾವಿಗಳು ಕಂಡು ಹಿಡಿಯಲ್ಪಟ್ಟವು. 2009ರಲ್ಲಿ ಉತ್ಪಾದನೆಯು ಆರಂಭವಾಯಿತು. ಅಂದ್ರೆ ಕಳೆದ 16 ವರ್ಷಗಳಿಂದ ಇಲ್ಲಿ ಉತ್ಪಾದನೆ ನಡೆಯುತ್ತಿದೆ. ಭಾರತದಲ್ಲಿ ಪ್ರತಿದಿನ ಸುಮಾರು 5 ಮಿಲಿಯನ್ ಬ್ಯಾರೆಲ್ ಕಚ್ಚಾ ತೈಲ ಇಲ್ಲಿಂದಾನೇ ಉತ್ಪತ್ತಿಯಾಗುತ್ತೆ.
ಇದು ನಮ್ಮ ಒಟ್ಟು ಅವಶ್ಯಕತೆಯಲ್ಲಿ ಕೇವಲ 12 ಅಥವಾ 15% ಮಾತ್ರ. ಆದ್ರೆ ಈ ಉತ್ಪಾದನೆಯಲ್ಲಿ ರಾಜಸ್ಥಾನ್ ಈಗಲೂ ಕೂಡ 25ರಿಂದ 30% ವರೆಗೆ ಪ್ರಮುಖ ಪಾತ್ರ ವಹಿಸುತ್ತಿದೆ. ಮುಂಬೈ ಹೈನಿಂದ ಸುಮಾರು 40% ಕಚ್ಚಾ ತೈಲ ಉತ್ಪಾದನೆ, ಗುಜರಾತ್, ಅಸ್ಸಾಂನಿಂದ 10%, ಆಂಧ್ರಪ್ರದೇಶ ಸೇರಿದಂತೆ ಇತರೆ ರಾಷ್ಟ್ರಗಳಿಂದ 5% ಕಚ್ಚಾ ತೈಲವನ್ನ ಹೊರತೆಗೆಯಲಾಗ್ತಿದೆ. ಈಗ ರಾಜಸ್ಥಾನಲ್ಲಿ 200 ಹೊಸ ತೈಲ ಬಾವಿಗಳನ್ನ ಕೊರೆಯಲಾಗ್ತಾ ಇರೋದ್ರಿಂದ ರಾಜಸ್ಥಾನ ತೈಲ ಉತ್ಪಾದನಾ ಸಾಮರ್ಥ್ಯವು 25 ಅಥವಾ 30% ಇಂದ ಏಕಾಏಕಿ 60%ಗೆ ಏರಲಿದೆ. ಅಂದ್ರೆ ಈಗ ರಾಜಸ್ಥಾನ್ನಿಂದ ಎಷ್ಟು ತೈಲ ಉತ್ಪಾದನೆಯಾಗ್ತಿದೆಯೋ ಅದರ 2 ಪಟ್ಟು ಉತ್ಪಾದನೆಯಾಗಲಿದೆ. ಇದು ನಮ್ಮ ಇತರ ದೇಶಗಳ ತೈಲದ ಮೇಲಿನ ಅವಲಂಬನೆಯನ್ನ ಮತ್ತಷ್ಟು ಕಡಿಮೆ ಮಾಡಲಿದೆ. ಇಷ್ಟೇ ಅಲ್ಲದೆ ತೈಲ ವ್ಯವಹಾರಗಳಿಗೆ ಸಂಬಂಧಪಟ್ಟ ಸಚಿವರಾದ ಹರ್ದೀಪ್ ಸಿಂಗ್ ಪುರಿ ಅವರು ದೃಢಪಡಿಸಿದಂತೆ ಅಂಡಮಾನ್ನಲ್ಲಿ ಗಯಾನಾದಂತಹ 2 ಲಕ್ಷ ಕೋಟಿ ಲೀಟರ್ ತೈಲ ಶೇಖರಣೆಯನ್ನ ಅಂದ್ರೆ ಸುಮಾರು 15 ಬಿಲಿಯನ್ ಬ್ಯಾರೆಲ್ಗಳನ್ನ ಕಂಡುಹಿಡಿಯಲಾಗಿದೆ. ಇದು ಪೂರ್ಣ ಸಾಮರ್ಥ್ಯದೊಂದಿಗೆ ಕಾರ್ಯನಿರ್ವಹಿಸಲು ಆರಂಭಿಸಿದ್ರೆ ಭಾರತದ ಆರ್ಥಿಕತೆಯನ್ನ $5 ಟ್ರಿಲಿಯನ್ ಮಟ್ಟಕ್ಕೆ ಕೊಂಡೊಯ್ಯಬಹುದು. ಈ ಹಿಂದೆ ತೈಲ ಅನ್ವೇಷಣೆಯು ಹೆಚ್ಚಾಗಿ ಊಹೆಗಳ ಮೇಲೆ ಅವಲಂಬಿತವಾಗಿತ್ತು. ಭೂವಿಜ್ಞಾನಿಗಳು ಭೂಮಿಯನ್ನ ಅಧ್ಯಯನ ಮಾಡಿ ಒಂದು ಊಹೆಯನ್ನ ಮಾಡ್ತಿದ್ರು, ಅನಂತರ ಕೊರೆಯುವಿಕೆ ಆರಂಭವಾಗ್ತಿತ್ತು. ಇದರಲ್ಲಿ ಯಶಸ್ಸು ಸಾಧಿಸುವುದಕ್ಕೆ ಯಾವುದೇ ಖಾತರಿ ಇರಲಿಲ್ಲ. ಆದ್ರೆ ಈಗ ಹಾಗಲ್ಲ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ಡೇಟಾ ವಿಶ್ಲೇಷಣೆಯ ಸಹಾಯದಿಂದ ವಿಜ್ಞಾನಿಗಳು ಮೊದಲು ಭೂಮಿಯ ಕೆಳಗಡೆ 3D ಡಿಜಿಟಲ್ ನಕ್ಷೆಯನ್ನ ರಚಿಸ್ತಾರೆ. ಉಪಗ್ರಹಗಳಿಂದ ಪಡೆದ ಡೇಟಾ, ಭೂಕಂಪ ತರಂಗಗಳು ಮತ್ತೆ ಹಳೆಯ ಬಾವಿಗಳ ಡೇಟಾವನ್ನ ಒಂದೆಡೆ ಸೇರಿಸಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ಮಾದರಿಯನ್ನ ರೂಪಿಸುತ್ತೆ. ಇದು ಸೆಂಟಿಮೀಟರ್ಗಳ ಖಚಿತತೆಯೊಂದಿಗೆ ತೈಲ ಶೇಖರಣೆ ಎಲ್ಲಿ ಎಷ್ಟು ಆಳದಲ್ಲಿದೆ ಮತ್ತೆ ಎಷ್ಟು ಪರಿಮಾಣದಲ್ಲಿದೆ ಎಂದು ಹೇಳಬಲ್ಲದು. ಅಂದ್ರೆ ಇದು ಕೇವಲ ಕತ್ತಲೆಯಲ್ಲಿ ಬಾಣವನ್ನ ಎಸೆದಂತಲ್ಲ, ಲೇಸರ್ ಗೈಡೆಡ್ ಕ್ಷಿಪಣಿಯೊಂದಿಗೆ ಗುರಿಯನ್ನ ತಲುಪಿದಂತೆ. ಇದರಿಂದ ಯಶಸ್ಸಿನ ಸಾಧ್ಯತೆಗಳು ಹಲವಾರು ಪಟ್ಟು ಹೆಚ್ಚಾಗುವುದರ ಜೊತೆಗೆ ಕೊರೆಯುವಿಕೆಯ ವೆಚ್ಚಗಳು ಸಹ ಗಣನೀಯವಾಗಿ ಕಡಿಮೆಯಾಗ್ತವೆ. ಈ ಅತ್ಯಾಧುನಿಕ ಕೆಲಸವನ್ನ ಪೂರ್ಣಗೊಳಿಸಲು ವಿಶ್ವದ ಅತಿದೊಡ್ಡ ಕಂಪನಿಗಳು ಭಾರತಕ್ಕೆ ಬಂದಿವೆ. ಅಮೆರಿಕದ ಹಾಲಿಬರ್ಟನ್, ನೈಬರ್ಸ್, ಬೇಕರ್ ಹ್ಯೂಸ್ ಮತ್ತೆ ವೆದರ್ಫೋರ್ಡ್ ನಂತಹ ವಿಶ್ವ ಪ್ರಸಿದ್ಧ ಕಂಪನಿಗಳಿಗೆ ಈ ಯೋಜನೆಯಲ್ಲಿ ದೊಡ್ಡ ಕಾಂಟ್ರಾಕ್ಟ್ಗಳು ಲಭಿಸಿವೆ. ಈ ಕಂಪನಿಗಳು ತಮ್ಮ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಮಾತ್ರವಲ್ಲದೆ ವಿಶ್ವದ ಅತ್ಯಂತ ಶಕ್ತಿಶಾಲಿ ಕೊರೆಯುವ ರಿಗ್ಗಳನ್ನ ಭಾರತಕ್ಕೆ ತರ್ತಿವೆ. ಇದರ ಅರ್ಥ ಸ್ಪಷ್ಟವಾಗಿದೆ. ಅದೇನೆಂದ್ರೆ ವಿಶ್ವದ 3ನೇ ಅತಿ ದೊಡ್ಡ ತೈಲ ಬಳಕೆದಾರ ದೇಶವಾದ ಭಾರತವು ತನ್ನ ಸ್ವಂತ ಉತ್ಪಾದನೆಯನ್ನ ಹೆಚ್ಚಿಸಿಕೊಂಡ್ರೆ ಗಲ್ಫ್ ಮತ್ತೆ ಅಮೆರಿಕದಂತಹ ದೇಶಗಳ ಏಕಪಕ್ಷೀಯತೆಗೆ ಕಡಿವಾಣ ಬೀಳುತ್ತೆ. ಇದಕ್ಕಾಗಿಯೇ ಈ ಸುದ್ದಿ ಗಲ್ಫ್ ದೇಶಗಳಲ್ಲಿ ದೊಡ್ಡ ಆತಂಕವನ್ನ ಸೃಷ್ಟಿಸಿದೆ. ತಮ್ಮ ಅತಿ ದೊಡ್ಡ ವಿಶ್ವಾಸಾರ್ಹ ಗ್ರಾಹಕ ಈಗ ತಮ್ಮ ಕೈಯಿಂದ ಕಳಚಿಕೊಳ್ಳಬಹುದು ಮತ್ತೆ ಭವಿಷ್ಯದಲ್ಲಿ ಸ್ಪರ್ಧಿಯಾಗಿ ಬದಲಾಗಬಹುದೆಂದು ಅವರು ಭಯ ಪಡ್ತಿದ್ದಾರೆ. ಕೇರ್ನ್ ಮತ್ತೆ ವೇದಾಂತವು ಮುಂದಿನ 3 ವರ್ಷಗಳಲ್ಲಿ ಈ 200 ಬಾವಿಗಳ ಕೊರೆಯುವಿಕೆಗೆ ಒಂದು ಆಕ್ರಮಣಕಾರಿ ಯೋಜನೆಯನ್ನ ಸಿದ್ಧಪಡಿಸಿವೆ. ಈ ಭಾರಿ ಯೋಜನೆ ಯಶಸ್ವಿಯಾಗಲೆಂದು ಎಲ್ಲರೂ ಆಶಿಸೋಣ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ. ಈ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಜೈ ಹಿಂದ್.